ಅದೊಂದು ವಿಡಿಯೋ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿತ್ತು. ಆ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಓಡ್ ಹೋಗಿದ್ರು. ಪೊಲೀಸರು ಏನಾಯ್ತು ಅಂತ ವಿಚಾರಣೆ ಮಾಡಿದಾಗ ವಿಡಿಯೋ ತೋರಿಸಿದ್ರು. ಆ ವಿಡಿಯೋ ನೋಡಿದ್ದ ಪೊಲೀಸರ ಕೈ ಕಾಲುಗಳಲ್ಲಿ ನಡುಕ ಶುರುವಾಗಿತ್ತು. ಯಾಕಂದ್ರೆ ಅದೊಂದು ಗ್ಯಾಂಗ್ ರೇಪ್ ಆಗಿತ್ತು. ಆ ಕ್ಷಣದಿಂದಲೇ ತನಿಖೆಗಿಳಿದಿದ್ದ ಪೊಲೀಸರು ಕಾಮುಕರ ಜನ್ಮ ಜಾಲಾಡಿದ್ದೇಗೆ, ಆ ರಾತ್ರಿ ಹೇಯ ಕೃತ್ಯ ಜರುಗಿಸಿದ್ದಾದ್ರೂ ಹೇಗೆ, ಸಿನಿಮಾ ಸ್ಟೋರಿಯನ್ನು ಮೀರಿಸುವಂತಹ ಕಹಾನಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇವರೆಲ್ಲರೂ ಒಳಗೊಂಡಂತೆ ಒಟ್ಟು 10 ಜನರನ್ನು ನಾವು ವಶಕ್ಕೆ ಪಡೆದು ತಸ್ಕರಿ ಮಾಡಿ ಕ್ರಮ ಕೈಗೊಳ್ತೇವೆ. ವಿಡಿಯೋ ಮಾಡಿ ಅದರ ಜೊತೆಗೆ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಪಡಿಸೋಕ್ಕೆ, ಅದ್ರ ಜೊತೆಗೆ ಆ ಕೃತ್ಯ ನಡೆದ ಸ್ಥಳದಲ್ಲಿ ಕುಮ್ಮಕ್ಕು ಕೊಟ್ಟು ಬೆಳಗ್ಗೆ 6 ಗಂಟೆಗೆ ಹೋದನ್, ರಾತ್ರಿ 8 ಗಂಟೆಗೆ ಬರೋನು ನನ್ನ ಮಗ. ಸ್ವಾಮಿ ಬೇಕಂತ ಯಾರೇ ಪಾಪಿಗಳು ಈ ಥರ ನನ್ನ ಮಗನ ಸೇರಿಸಿದ್ದಾರೆ ಹೆಸ್ರ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಸ್ಟೇಷನ್. ಇದೇ ಠಾಣೆಯ ಸುತ್ತಲೂ ಪೊಲೀಸರು ಅಲರ್ಟ್ ಆಗಿದ್ರು. ಗಿರಿ ಪೊಲೀಸ್ ಸ್ಟೇಷನ್ ಸುತ್ತಲೂ ಜನ ಕಿಕ್ಕಿರಿದು ಸೇರಿರ್ತಾರೆ. ಎಲ್ಲರೂ ತುಂಬಾನೇ ಸೀರಿಯಸ್ ಆಗಿದ್ರು. ಪೊಲೀಸರು ಸಹ ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಒಬ್ಬರು ಸಾರ್ವಜನಿಕರನ್ನ ಪೊಲೀಸ್ ಠಾಣೆ ಒಳಗೆ ಬಿಟ್ಟಿರಲಿಲ್ಲ. ಈ ನಡುವೆಗೆ ಪೊಲೀಸ್ ಠಾಣೆಯಿಂದ ಹೊರಗಡೆ ಕಾಲಿಟ್ಟಿದ್ದ 9 ಜನರ ತಂಡ ಇಡೀ ಬೆಣ್ಣೆ ನಗರಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಒಂದು, 2, 3, 4 ಹೀಗೆ ಲೆಕ್ಕ ಹಾಕ್ತಾ ಹೋದಾಗ 9 ಮಂದಿ ಕಾಣಿಸಿದ್ರು. ಎಲ್ಲ 9 ಮಂದಿಯ ಮುಖವನ್ನ ಪೊಲೀಸರು ಕಂಪ್ಲೀಟ್ ಆಗಿ ಮುಚ್ಚಿದ್ರು. ಫುಲ್ ಸೆಕ್ಯೂರಿಟಿಯೊಂದಿಗೇನೆ ಎಲ್ಲರನ್ನೂ ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲ ಸಾಮೂಹಿಕ ಅತ್ಯಾಚಾರದ ಕೇಸ್ನಲ್ಲಿ ತಗಲಾಕೊಂಡಿರೋ ಕಾಮುಕರಾಗಿದ್ರು. ಒಬ್ರಲ್ಲ ಇಬ್ರಲ್ಲ ಕಂಡ್ರೆ 10 ಮಂದಿಯ ಗ್ಯಾಂಗ್ ಇದು. ಆ 10 ಮಂದಿ ಸೇರ್ಕೊಂಡು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಸಿನಿಮಾ ಸ್ಟೋರಿಯನ್ನು ಮೀರಿಸಿದ್ದಾರೆ. ಇಂತಹ ಕಾಮಪಿಶಾಚಿಗಳು ಆ ರಾತ್ರಿ ಹೇಗೆಲ್ಲ ರಣಕೇಕೆ ಹಾಕಿತ್ತು, ಒಂಟಿ ಮಹಿಳೆಗೆ ನರಕ ತೋರಿಸಿದ್ ಹೇಗೆ, ಪೊಲೀಸರ ಬಳಿ ತಗಲಾಕೊಂಡಿದ್ ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಎಲ್ಲರ ಕಿತ್ತೋದ ಮುಸುಡಿಯನ್ನ ಒಮ್ಮೆ ನೋಡ್ಬಿಡಿ. ಮಹಿಳೆಗೆ ಡ್ರಗ್ಸ್ ನೀಡಿ ಸಾಮೂಹಿಕ ಅತ್ಯಾಚಾರ. ಇಡೀ ರಾತ್ರಿ ಮಹಿಳೆಗೆ ನರಕ ತೋರಿಸಿದ್ರು 10 ಮಂದಿ. ಅದು ಇದೇ ಜೂನ್ 3ನೇ ತಾರೀಕು. ಆವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಹಿಳೆಯೊಬ್ಬಳು ಗಂಡನೊಂದಿಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟಿದ್ಲು. ಪ್ರತಿದಿನ ಕುಡಿದು ಬಂದು ಜಗಳ ಮಾಡ್ತಾನೆ ಅಂತ ಉಟ್ಟ ಬಟ್ಟೆಯಲ್ಲದೆ ಮನೆ ಬಿಟ್ಟು ತವರಿನ ಕಡೆ ಹೆಜ್ಜೆ ಹಾಕಿದ್ಲು. ತುಂಬಾ ದೂರ ಒಂಟಿಯಾಗಿ ನಡೆದುಕೊಂಡು ತವರೂರಿಗೆ ಹೋಗ್ತಾಗಿದ್ಲು. ಸಂಜೆ 7:30ಕ್ಕೆ ತವರೂರು ತಲುಪಿ ಸುಸ್ತಾಗಿದ್ದಳು. ಈ ವೇಳೆ ಊರು ತಲುಪಿ ಸುಸ್ತಾಗಿದ್ದ ಮಹಿಳೆ ಕಂಡು ಅಲ್ಲೇ ಇದ್ದ ಅದೇ ಗ್ರಾಮದ ಯುವಕ ಮಹಿಳೆಗೆ ಜ್ಯೂಸ್ ನೀಡಿ ಉಪಚರಿಸಲು ಮುಂದಾಗಿದ್ದಾನೆ. ಆ ಜ್ಯೂಸ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಇದರಿಂದ ಆ ಜ್ಯೂಸ್ ಕುಡಿದ ಮಹಿಳೆಗೆ ನಿದ್ದೆ ಬಂದಿದೆ. ಆ ವೇಳೆ ನಿಮ್ಮ ಮನೆಗೆ ಬಿಟ್ಟು ಬರ್ತೇನೆ ಅಂತ 2 ಯುವಕರು ಮಹಿಳೆಯನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ. ಆದರೆ ಮಹಿಳೆಯನ್ನ ಮನೆಗೆ ಬಿಡೋದು ಬಿಟ್ಟು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ರು. ಈ ವೇಳೆ ನಿರ್ಜನ ಸ್ಥಳದಲ್ಲಿ ಯುವಕರ ಗುಂಪು ಜಮಾಯಿಸಿತ್ತು. ಎಚ್ಚರ ತಪ್ಪಿದ್ದ ಮಹಿಳೆ ಮೇಲೆ 10 ಮಂದಿ ಕಾಮುಕರ ತಂಡವೇ ಒಬ್ಬೊಬ್ಬರಾಗಿ ಸತತ 8 ಗಂಟೆಗಳ ಕಾಲ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ಅಲ್ಲದೆ ಅತ್ಯಾಚಾರ ಎಸಗೋದನ್ನ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ರು. ಅಲ್ಲಿ ಅವರ ಊರ ಹತ್ತಿರ ಒಂದು ಅಂಗಡಿಯಲ್ಲಿ ನಿಂತಿರಬೇಕಾದ್ರೆ ಏನೋ ಆರೋಪಿತರಲ್ಲಿ ಒಬ್ಬರಾಗಿರ್ತಕ್ಕಂಥ ಬಾಲಕ ಅವರನ್ನು ತನ್ನ ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋಗೋದ್ರ ಜೊತೆಗೆ ಅವ್ರಿಗೆ ಕುಡಿಯೋಕ್ಕೆ ಕೂಲ್ ಡ್ರಿಂಕ್ಸ್ ಕೊಟ್ಟರಂತೆ. ಆ ಕೂಲ್ ಡ್ರಿಂಕ್ಸ್ ಕುಡಿದ ತಕ್ಷಣ ಅವ್ರಿಗೆ ಮತ್ತೆ ಬಂದು ಅವರು ತದನಂತರ ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಈ ಥರ ಲೈಂಗಿಕ ದೌರ್ಜನ್ಯವೆಸಗಿದ ಬಗ್ಗೆ ಅವರು ಈ ಒಂದು ಪ್ರಕರಣದಲ್ಲಿ ತಮ್ಮ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ವಿಡಿಯೋ ಬಿಚ್ಚಿಟ್ಟಿತ್ತು ಹೇಯ ಕೃತ್ಯ. ಮಹಿಳೆಗೆ ಪ್ರಜ್ಞೆ ತಪ್ಪಿಸಿ ವಿಕೃತಿ ಮೆರೆದಿದ್ದ 10 ಮಂದಿ ಮತ್ತೊಂದು ತಪ್ಪು ಮಾಡಿದ್ರು. ಕಗ್ಗತ್ತಲಿನಲ್ಲಿ ವಿಡಿಯೋ ಮಾಡಿಕೊಂಡು ವಿಕೃತ ಆನಂದ ಪಟ್ಟಿದ್ರು.
ಆದರೆ ಇದ್ಯಾವುದರ ಪರಿವೇಗಿಲ್ಲದೆ ಬೆಳಗಿನ ಜಾವ 3:30ಕ್ಕೆ ಎದ್ದ ಮಹಿಳೆ ನಿರ್ಜನ ಪ್ರದೇಶದಿಂದ ಮನೆ ಸೇರಿದ್ಲು. ಘಟನೆ ಬಗ್ಗೆ ತವರು ಮನೆಯಲ್ಲಿ ಮಹಿಳೆ ಏನೂ ಹೇಳಿರಲಿಲ್ಲ. ಇದಾದ 4 ದಿನಗಳ ನಂತರ ಮಹಿಳೆ ಮೇಲೆ ನಡೆದ ಅತ್ಯಾಚಾರದ ವಿಡಿಯೋ ಮತ್ತು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಯಾವಾಗ ವಿಡಿಯೋ ವೈರಲ್ ಆಯಿತೋ ಮಹಿಳೆ ಸಂಬಂಧಿ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ದಾಖಲಾಗುತ್ತಿದ್ದಂತೆ ವಿಡಿಯೋ ಹಾಗೂ ಫೋಟೋ ಆಧರಿಸಿ ಅಲ್ಲಿದ್ದ ಅಪ್ರಾಪ್ತ ಬಾಲಕ ಸೇರಿದಂತೆ 10 ಜನರನ್ನ ಬಸವನಗರ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆ ನಡೆಸಿದ್ರು. ಏನು ವಿಡಿಯೋ ಮಾಡಿ ಅದರ ಜೊತೆಗೆ ಆ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಪಡಿಸೋಕ್ಕೆ, ಅದ್ರ ಜೊತೆಗೆ ಕೃತ್ಯ ನಡೆದ ಸ್ಥಳದಲ್ಲಿ ಕುಮ್ಮಕ್ಕು ಕೊಟ್ಟು ಎಲ್ಲರನ್ನು ಸೇರಿಸಿ ನೊಂದ ಮಹಿಳೆಯವರು 10 ಜನಕ್ಕೆ ಆರೋಪಿತರನ್ನು ಹೆಸರಿಸಿಕೊಟ್ಟಿದ್ರು. ಆ ಪ್ರಕರಣದ ಈ ಎಲ್ಲ ಆರೋಪಿತರನ್ನು ನಾವು ವಶಕ್ಕೆ ಪಡೆದು ತೀವ್ರತರವಾಗಿ ವಿಚಾರಣೆ ಮಾಡಿ ಕೃತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋ ಜೊತೆಗೆ ಸೂಪೋ ಟೀಮನ್ನು ಕೂಡ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸಿಕೊಂಡು ಸಾಕ್ಷ್ಯಾಧಾರಗಳ ಸಂಗ್ರಹಣೆಯಲ್ಲಿ ಅವರ ಒಂದು ಸಹಾಯವನ್ನು ನಾವು ಕೋರಿ ಎಲ್ಲ ರೀತಿಯಿಂದ ಈ ತನಿಖೆಯನ್ನು ನಾವು ಕೈಗೊಂಡಿದ್ದೇವೆ. ತಮ್ಮ ಮಕ್ಕಳ ಬಂಧನದಿಂದ ಆಘಾತಕ್ಕೊಳಗಾಗಿರೋ ಪೋಷಕರು ಪೊಲೀಸ್ ಠಾಣೆ ಮುಂದೆಗೆ ಕಣ್ಣೀರು ಸುರಿಸಿದ್ರು. ಈ ವೇಳೆ ಬಂಧಿತ ಆರೋಪಿಯೋರ್ವನ ತಾಯಿ ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಗೋಳಾಡಿದ್ರು. ಆದರೆ ತುಂಬಾನೇ ಸೀರಿಯಸ್ ವಿಷಯ ಆಗಿರೋದ್ರಿಂದ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಪಡೆದು ಆರೋಪಿಗಳನ್ನ ಕೋರ್ಟ್ ಮುಂದೆ ನಿಲ್ಲಿಸಿದ್ದಾರೆ. ಎಲ್ಲ ನೀಚರಿಗೆ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ.